ಶ್ರೀಗುರುಭ್ಯೋ ನಮಃ ಹರಿ ಓಂ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಅಶೇಷವಾಗ್ಜಾಡ್ಯಮಲಾಪಹಂತ್ರೀ ನವಂ ನವಂ ಸ್ಪಷ್ಟಸುವಾಕ್ಪ್ರದಾಯಿನಿ ಮಮೇಹ ಜಿಹ್ವಾಗ್ರಸುರಂಗನರ್ತಕೀ ಭವಪ್ರಸನ್ನಾ ವದನೇ ಚ ಮೇ ಶ್ರೀಃ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಯಸ್ಯ ವಾಕ್ಕಾಮಧೇನುರ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ ಸೇವೇತಂ ಜಯಯೋಗೀಂದ್ರಂ ಕಾಮಬಾಣಚ್ಛಿದಂ ಸದಾ. पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे. सत्याभिघ्नकराब्जोत्थान् पञ्चाशद्वर्षपूजकान् सत्यप्रमोदतीर्थार्यान् नौमिन्यायसुधारतान्. आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः. ಶ್ರೀಗುರುಭ್ಯೋ ನಮಃ ಹರಿ ಓಂ. ಶ್ರೀಮನ್ ಮಹಾಭಾರತ ತಾತ್ಪರ್ಯ ನಿರ್ಣಯದ 6ನೇ ಅಧ್ಯಾಯ. ನಿನ್ನೆ ತಿಳಿದಂತೆ 17ನೆಯ ಶ್ಲೋಕದಲ್ಲಿ ಶ್ರೀಮದಾಚಾರ್ಯರು ತಿಳಿಸಿಕೊಟ್ಟದ್ದು ಸುಗ್ರೀವ ತಾನು ಮತ್ತೆ ತಿರುಗಿ ಬಂದು ರಾಮಚಂದ್ರ ದೇವರಿಗೆ ಸುದೃಢಂ ಅಂತ ಹೇಳಿದ, ನಿಶ್ಚಿತವಾಗಿ ಈ ವಾಲಿಯನ್ನು ಸಂಹಾರ ಮಾಡಲೇಬೇಕು ನೀನು ಅಂತ ಆ ರೀತಿಯಾದಂತಹ ಮಾತನ್ನು ಹೇಳಿದಾಗ ರಾಮಚಂದ್ರ ದೇವರು ಆ ವಾಲಿಯ ಮೇಲೆ ವಜ್ರೋಪಮವಾದಂತಹ, ವಜ್ರಕ್ಕೆ ಸದೃಶವಾದಂತಹ, ಅಷ್ಟು ಕಠಿಣವಾದಂತಹ ಆ ತನ್ನ ಬಾಣವನ್ನ ಬಿಟ್ಟ ಅಂತ ತಿಳಿಸಿಕೊಟ್ಟದ್ದು. ಇಷ್ಟು ವಿಚಾರವನ್ನು ಹೇಳಿ ಆದ ಮೇಲೆ ಇದೇ ಶ್ಲೋಕಕ್ಕೆ ಸಂಬಂಧಪಟ್ಟಂತೆ 17ನೆಯ ಶ್ಲೋಕದಲ್ಲಿ ಮೊದಲು 2 ಪಾದಗಳಲ್ಲಿ ಒಂದು ವಿಚಾರವನ್ನು ತಿಳಿಸಿದ್ರು. ಏನು ಅಂದ್ರೆ, ಭಗವಂತ ರಾಮಚಂದ್ರ ದೇವರು ಇವನು ಸರ್ವಜ್ಞ ಶಿಖಾಮಣಿ, ಭಗವಂತನಿಗೆ ಅಜ್ಞಾನ ಇಲ್ಲ, ರಾಮಚಂದ್ರ ದೇವರಿಗೆ ಅಜ್ಞಾನ ಇರಲಿಲ್ಲ. ನಿಮ್ಮಿಬ್ಬರ ಭೇದ, ನಿಮ್ಮಿಬ್ಬರ ವ್ಯತ್ಯಾಸ ಗೊತ್ತಾಗ್ಲಿಲ್ಲ ಅಂತ ಹೇಳಿದ್ದು ಇದು ಅಜ್ಞಾನ ಅಲ್ಲ, ಸರ್ವಥಾ ಅಜ್ಞಾನ ಅಲ್ಲ, ಸರ್ವಜ್ಞ ಶಿಖಾಮಣಿ ಅಂತ ಭಗವಂತ ಆ ವಿಚಾರವನ್ನು ತಿಳಿಸಿಕೊಟ್ಟಿದ್ದಾರೆ. ಹಾಗಾದರೆ ಮತ್ತೆ ಭಗವಂತ ನಿಮ್ಮಿಬ್ಬರ ಒಂದು ವಾಲಿ ಮತ್ತು ಸುಗ್ರೀವ ಯಾರ್ಯಾರು ಅಂತ ಗೊತ್ತಿಲ್ಲ ಅಂತ ಹೇಳಿದ್ದಾನಲ್ಲ, ಹಾಗಾದರೆ ಅದನ್ನು ನಿರ್ವಹಣೆ ಮಾಡೋದು ಹೇಗೆ? ಗೊತ್ತಿಲ್ಲ ಅಂದ ಮೇಲೆ ಗೊತ್ತು ಮಾಡಿಕೊಂಡು ವಾಲಿಯನ್ನು ಸಂಹಾರ ಮಾಡೋದು ಹೇಗೆ? ಅದನ್ನ ಕೂಡಿಸೋದಕ್ಕಾಗಿ ಭಗವಂತ ಏನು ಮಾಡಿದ ಅಂತ ತಿಳಿಸ್ತಾರೆ. ಈ ಮುಂದಿನ ಶ್ಲೋಕಕ್ಕೆ ಅವತಾರಿಕೆಯನ್ನು ಕೊಡ್ತಾರೆ. ಯಪ್ರೇರಕಃ ಇತ್ಯನೇನ ಯದ್ಯಪಿ ಅಜ್ಞಾನಂ ಪರಿಹೃತಂ. ಹಿಂದಿನ ಶ್ಲೋಕದಲ್ಲಿ ಯಪ್ರೇರಕ ಸಕಲ ಶೇಮುಷಿ ಎಂಬುವಂತಹ ಆ ಶ್ಲೋಕದಿಂದ ರಾಮಚಂದ್ರ ದೇವರಿಗೆ ಅಜ್ಞಾನ ಇಲ್ಲ ಅಂತ ಪರಿಹಾರ ಮಾಡಿದರು. ಅಜ್ಞಾನ ಇಲ್ಲ ಅಂತ ಪರಿಹಾರ ಮಾಡಿದ್ರು ಕೂಡ ತಥಾಪಿ ನಮಯಾ ವಿವಿಕ್ತೌ ಇತಿ ರಾಮೋಕ್ತೇ ನಿರ್ವಾಹಕಂ, ನಿಮ್ಮ ವಾಲಿ ಮತ್ತು ಸುಗ್ರೀವರ ವ್ಯತ್ಯಾಸ ನನಗೆ ಗೊತ್ತಾಗಿಲ್ಲ ಅಂತ ಏನು ರಾಮಚಂದ್ರ ದೇವರು ಈ ಮಾತನ್ನ ಹೇಳಿದ್ರು. ಮತ್ತೆ ಇದನ್ನು ಕೂಡಿಸೋದು ಹೇಗೆ ಅಂದರೆ, ಅವನಿಗೆ ರಾಮಚಂದ್ರ ದೇವ್ರಿಗೆ ಗೊತ್ತಾಗೋದು ಹೇಗೆ ಎಂಬುದನ್ನ ಈ ಶ್ಲೋಕದಿಂದ ತಿಳಿಸಿಕೊಡ್ತಾ ಇದ್ದಾರೆ. 18ನೆಯ ಶ್ಲೋಕ. ರಾಮಾಜ್ಞಯೈವ ಲತಯಾರ ವಿಜೇ ವಿಭಕ್ತೆ ವಾಯೋಸ್ಸುತೇನ ರಘುಪೇಣ ಶರೇ ಪ್ರಮುಕ್ತೆ ಶ್ರುತ್ವಾಸ್ಯ ಶಬ್ದಮತುಲಂ ಹೃದಿ ತೇನ ವಿದ್ಧ ಇಂದ್ರಾತ್ಮಜೋ ಗಿರಿರಿವಾಪತದಾಶು ಸನ್ನಃ.
ರಾಮಾಜ್ಞಯೈವ ಲತಯಾ ರವಿಜೇ ವಿಭಕ್ತೆ ವಾಯೋಃ ಸುತೇನ ರಘುಪೇಣ ಶರೇ ಪ್ರಮುಕ್ತೆ ಶ್ರುತ್ವಾಸ್ಯ ಶಬ್ದಮತುಲಂ ಹೃದಿ ತೇನ ವಿದ್ಧ ಇಂದ್ರಾತ್ಮಜೋ ಗಿರಿರಿವಾಪತದಾಶು ಸನ್ನಃ ಎಂಬುದಾಗಿ 18ನೆಯ ಶ್ಲೋಕ. ಪದವಿಭಾಗ. ರಾಮಾಜ್ಞಯ ಏವ ಲತಯ ರವಿಜೆ ವಿಭಕ್ತೆ ವಾಯೋಃ ಸುತೇನ ರಘುಪೇಣ ಶರೇ ಪ್ರಮುಕ್ತೆ ಶ್ರುತ್ವಾ ಅಸ್ಯ ಶಬ್ದಂ ಅತುಲಂ ಹೃದಿ ತೇನ ವಿದ್ಧಃ ಇಂದ್ರಾತ್ಮಜಃ ಗಿರಿಃ ಇವ ಅಪತತ್ ಆಶು ಸನ್ನಃ ಎಂಬುದಾಗಿ ಪದವಿಭಾಗ. ಅಂದ್ರೆ ರಾಮಚಂದ್ರದೇವರು ಸರ್ವಜ್ಞ ಶಿಖಾಮಣಿಗಳು ಭಗವಂತನಿಗೆ ಅಜ್ಞಾನ ಇಲ್ಲ ಅಂತ ಶ್ರೀಮದಾಚಾರ್ಯರು ತಿಳಿಸಿಕೊಟ್ರು. ಇಲ್ಲಿ ಭಗವಂತನೇ ಹನುಮಂತ ದೇವರಿಗೆ ಆಜ್ಞೆಯನ್ನ ಮಾಡಿದ್ದು ಅಂತ ಹೇಳ್ತಾ ಇದ್ದಾರೆ. ರಾಮಾಜ್ಞೆಯ ಏವ, ಹನುಮಂತ ದೇವರು ಏನ್ ಮಾಡಿದ್ರು ಅಂದ್ರೆ ಭಗವಂತನ ಆಜ್ಞೆಯಿಂದಲೇನೆ. ಸುಮ್ಮನೆ ನಾಟಕವನ್ನು ಮಾಡಿದ್ದು ಭಗವಂತ, ನಿಮ್ಮಿಬ್ಬರಲ್ಲಿ ವ್ಯತ್ಯಾಸ ಗೊತ್ತಾಗ್ತಾ ಇಲ್ಲ ಅಂತ. ಆ ವ್ಯತ್ಯಾಸವನ್ನ ತಿಳಿದುಕೊಳ್ಳೋದು ಹೇಗೆ ಅಂದ್ರೆ ಭಗವಂತನೇ ಆ ಒಂದು ಹನುಮಂತ ದೇವರಿಗೆ ಹೇಳಿದ್ದು. ಸುಗ್ರೀವನ ಕೊರಳಿನೊಳಗೆ ಒಂದು ಮಾಲೆಯನ್ನು ಹಾಕಬೇಕು, ಪುಷ್ಪದ ಒಂದು ಹೂವಿನ ಮಾಲೆಯನ್ನ ಅಂತ ಹೇಳಿದ್ದು. ರಾಮಾಜ್ಞೆಯೈವ, ರಾಮಚಂದ್ರ ದೇವರ ಆಜ್ಞೆಯಿಂದಲೇನೆ ವಾಯೋಃ ಸುತೇನ, ವಾಯುದೇವರ ಅವತಾರರಾದಂತಹ ಹನುಮಂತ ದೇವರು, ಆ ಹನುಮಂತ ದೇವರಿಂದ ಲತಯ ರವಿಜೆ ವಿಭಕ್ತೆ, ಲತಯ ಬಳ್ಳಿಯಿಂದ ಅಂತ. ಈ ಬಳ್ಳಿಯಿಂದ ಅಂದ್ರೆ ಬಳ್ಳಿಯಲ್ಲಿ ಹುಟ್ಟುವಂತಹ ಹೂಗಳು, ಆ ಹೂವಿನ ಮಾಲೆ ಅಂತ ಅರ್ಥ. ಲತಯ ಎಂಬುದಕ್ಕೆ ಬಳ್ಳಿಯಿಂದ ಹುಟ್ಟಿದ ಹೂವಿನ ಮಾಲೆಯಿಂದ, ಆ ಮಾಲೆಯನ್ನು ಹಾಕಿ ಅಂತ ಅರ್ಥ. ಮಾಲೆಯನ್ನ ಹಾಕಿ ರವಿಜೆ ವಿಭಕ್ತೆ ಸತಿ ಅಂತ ಅರ್ಥ. ಆ ಸುಗ್ರೀವನನ್ನ ಪ್ರತ್ಯೇಕಿಸಿದ ಹನುಮಂತ ದೇವರು. ಯಾರ ಕೊರಳಲ್ಲಿ ಹಾರ ಹಾಕಿರ್ತದೋ ಅವನು ಸುಗ್ರೀವ, ಯಾರ ಕೊರಳಲ್ಲಿ ಹಾರ ಇಲ್ವೋ ಅವನು ವಾಲಿ ಅಂತ. ಹೀಗೆ ರವಿಜೆ ವಿಭಕ್ತೆ, ಇವನು ಸುಗ್ರೀವ ಅಂತ ಅಂದ್ರೆ ವಿಭಕ್ತೇ ಸತಿ, ವಿಭಾಗ ಮಾಡಿದ್ರು ಅಂದ್ರೆ ತಿಳಿಯುವಂತೆ ಹನುಮಂತ ದೇವರು ಮಾಡಿದ್ರು. ಈ ರೀತಿಯಾಗಿ ಮಾಡಿದ್ದು. ಈ ರೀತಿಯಾಗಿ ಆ ವಿಭಾಗವನ್ನ ಮಾಡಿ ತಿಳಿಸಿಕೊಡುವಂತೆ, ತಿಳಿಯುವಂತೆ ಮಾಡಿದ್ದು. ಅದನ್ನು ಬರೀತಾರೆ, ಸಮಾನ ರೂಪಾತ್ ವಾಲಿನಃ ವಿಲಕ್ಷಣೇ ಕೃತೆ ಸತಿ. ಸಮಾನ ರೂಪ, ಇಬ್ಬರಿಗೂ ರೂಪ ಒಂದೇ ಥರದ್ದಿತ್ತು, ಇಬ್ರು ರೂಪ. ಹೀಗಾಗಿ ಸಮಾನ ರೂಪಾತ್ ವಾಲಿನಃ ವಿಲಕ್ಷಣೇ ಕೃತೆ ಸತಿ. ಈಗ ವಿಲಕ್ಷಣನನ್ನಾಗಿ ಮಾಡಿದರು ಹನುಮಂತ ದೇವರು. ಏನ್ ಮಾಡಿದರು? ಸುಗ್ರೀವನ ಕೊರಳಲ್ಲಿ ಮಾಲೆಯನ್ನ ಹಾಕಿ ವಿಲಕ್ಷಣವನ್ನಾಗಿ, ಅಂದ್ರೆ ಬೇರೆ ಅಂತ ಗೊತ್ತಾಗುವಂತೆ ಹನುಮಂತ ದೇವರು ಮಾಡಿದ್ದು. ಇದು ಹೇಗೆ ಮಾಡಿದ್ದು ಅಂದ್ರೆ ರಾಮಾಜ್ಞೆಯ ಏವ, ರಾಮಚಂದ್ರ ದೇವರೇ ಆ ರೀತಿಯಾಗಿ ಹೇಳಿದ್ದು. ರಾಮಚಂದ್ರ ದೇವರಿಗೆ ಗೊತ್ತಿತ್ತು, ಆದರೂ ಕೂಡ ಹಿಂದೆ ಇಬ್ಬರ ವ್ಯತ್ಯಾಸ ಗೊತ್ತಾಗ್ತಾ ಇಲ್ಲ ಅಂತ ಏನು ರಾಮಚಂದ್ರ ದೇವರು ಮಾತನ್ನಾಡಿದ್ರು ಅದನ್ನು ಹೊಂದಿಸಿಕೊಳ್ಬೇಕಲ್ಲ. ಅದಕ್ಕಾಗಿ ಈ ರೀತಿಯಾಗಿ ಭಗವಂತ ನಟನೆಯನ್ನ ಮಾಡ್ತಾ ಇದ್ದದ್ದೇ ಹೊರತು ಸರ್ವಥಾ ಭಗವಂತನಿಗೆ ಅಜ್ಞಾನ ಇಲ್ಲ. ಆಯ್ತು. ಮುಂದೇನಾಯ್ತು ಅಂದ್ರೆ ಗೊತ್ತಾಗುವಂತೆ ಮಾಲೆಯನ್ನ ಹಾಕಿದ್ರು. ಆಗ ರಘುಪೇಣ ಶರೇ ಪ್ರಮುಕ್ತೆ, ಆಗ
ವಾಲಿ ಯಾರು ಒಂದು ಸರಳ ಗೊತ್ತಾಗ್ತದೆ. ಹೀಗಾಗಿ ವಾಲಿಯ ಮೇಲೆ ಭಗವಂತ ಬಾಣವನ್ನ ಬಿಟ್ಟ. ರಘುಪೇಣ ಶರೇ ಪ್ರಮುಕ್ತೇ ಸತಿ. ಆ ರಾಮಚಂದ್ರ ದೇವರಿಂದ ಬಾಣವು ಬಿಡಲಾಗಿ ಅಂದ್ರೆ ಬಾಣವನ್ನ ಬಿಟ್ಟಾಗ ಅಂತ ಅರ್ಥ. ಬಾಣವನ್ನ ಬಿಟ್ರು. ಬಾಣವನ್ನು ಬಿಟ್ಟಾಗ ಏನಾಯ್ತು ಅಂದ್ರೆ ಆ ವಾಲಿ ಆ ರಾಮಚಂದ್ರ ದೇವರ ಬಾಣದ ಶಬ್ದವನ್ನ ಕೇಳಿಸಿಕೊಂಡ. ಅಸ್ಯ ಬಾಣಸ್ಯ ಶಬ್ದಂ, ಆ ಬಾಣದ ಶಬ್ದ ಹೆಂಗಿತ್ತು ಅಂದ್ರೆ ಅತುಲಂ. ಆ ಶಬ್ದಕ್ಕೆ ಮತ್ತೊಂದು ಸಮಾನವಾದಂತಹ ಮತ್ತೊಂದು ಶಬ್ದ ಇಲ್ಲ, ಅದಕ್ಕೆ ಸರಿಸಾಟಿಯಾಗುವಂತಹ ಮತ್ತೊಂದು ಶಬ್ದ ಇಲ್ಲ. ಅಂದ್ರೆ ಅಷ್ಟು ಅಂತಹ ಒಂದು ಬಾಣದ ಪ್ರಯೋಗ, ಆ ಬಾಣದ ಶಬ್ದ ಅದು ರಾಮಚಂದ್ರ ದೇವರದ್ದೇ ಇರಬೇಕು, ಬಿಟ್ಟು ಬೇರೆ ಯಾರಿದ್ದು ಆ ಶಬ್ದ ಆ ರೀತಿಯಾಗಿ ಬರುವ ಹಾಗೆ ಇಲ್ಲ. ಅಂತಹ ಒಂದು ಅದ್ಭುತವಾದ ಶಬ್ದ. ಅತುಲಂ ಅಸ್ಯ ಶಬ್ದಂ ಶ್ರುತ್ವ. ಹೆಂಗೆ ಅಂದ್ರೆ ಹೃದಯ ಮನಪೂರ್ವಕವಾಗಿ ಹೆಂಗೋ ಒಂದು ಕೇಳಿಸ್ಕೊಂಡ ಅಂತ ಅರ್ಥ ಅಲ್ಲ. ಹರಿ ಗಮನ ಕೊಟ್ಟು ಲಕ್ಷ್ಯ ಕೊಟ್ಟು ಆ ಶಬ್ದವನ್ನ ಅಲ್ಲಿ ಕೇಳಿಸಿಕೊಂಡ. ಹೃದಯ ಆ ಶಬ್ದಂ ಶ್ರುತ್ವ, ಆ ಶಬ್ದವನ್ನ ಕೇಳಿಸಿಕೊಂಡಾಗ ವಾಲಿ ಏನಾಯ್ತು ಅಂದ್ರೆ ತೇನ ಬಾಣೇನ ವಿದ್ಧಃ ಸನ್ನಃ ಮೂರ್ಛಿತಃ ಸನ್. ಆ ಬಾಣದಿಂದ ಹೊಡೆಸಿಕೊಂಡವನಾಗಿ ಮೂರ್ಛಿತನಾದವನಾಗಿ ಇಂದ್ರಾತ್ಮಜಃ, ಇಂದ್ರದೇವರ ಅವತಾರನಾದಂತಹ ವಾಲಿ ಏನ್ ಮಾಡಿದ ಅಂದ್ರೆ ಗಿರಿಹಿ ಇವ ಆಶು ಅಪತತ್. ದೊಡ್ಡ ಪರ್ವತ ಬಿದ್ರೆ ಹೇಗಾಗಬೇಕೋ, ಈಗ ಅನಿಸ್ಬೇಕೋ ಆ ರೀತಿಯಾಗಿ ಇವನು ಮೂರ್ಛೆ ಹೋಗಿ ಪರ್ವತದಂತೆ ದಪ್ಪನೆ ಬಿದ್ದ. ಗಿರಿಹಿ ಇವ ಆಶು ಅಪತತ್, ಬೇಗನೆ ಆ ಭೂಮಿಯ ಮೇಲೆ ಆ ಪೆಟ್ಟಿನಿಂದ ಕೆಳಗೆ ಬಿದ್ದ ಅಂತ ಈ ರೀತಿಯಾಗಿ ಆ ಮುಂದಿನ ಕಥಾಭಾಗವನ್ನ ತಿಳಿಸಿಕೊಡ್ತಾ ಇದ್ದದ್ದು. ನಿರ್ಣಯವನ್ನು ಕೂಡ ಮಾಡಿದ್ದು ಹಿಂದಿನ ಇದೇ ಶ್ಲೋಕದಲ್ಲಿ. ಆ ವ್ಯತ್ಯಾಸ ಗೊತ್ತಾಗುವಂತೆ ಹನುಮಂತ ದೇವರು ಮಾಡಿದ್ದು ರಾಮಚಂದ್ರ ದೇವರು ಹೇಳಿದ್ದಕ್ಕೇನೆ ಹೊರತು ರಾಮಚಂದ್ರ ದೇವರಿಗೆ ಜ್ಞಾನ ಇಲ್ಲ ಅಜ್ಞಾನ ಇದೆ ಅದನ್ನು ತಿಳಿಸಿಕೊಡುವುದಕ್ಕಾಗಿ ಹನುಮಂತ ದೇವರು ಮಾಡಿದ್ದಲ್ಲ ಅಂತ ಇದರಿಂದ ಸ್ಪಷ್ಟವಾಗಿ ತಿಳಿಸಿಕೊಡ್ತಾರೆ. ಹನುಮಂತ ದೇವರಿಗೂ ಗೊತ್ತಿದೆ ರಾಮಚಂದ್ರ ದೇವರಿಗೆ ಜ್ಞಾನ ಇದೆ, ಸರ್ವಜ್ಞ ಶಿಖಾಮಣಿ. ಹೀಗಾಗಿ ಅವನ ಆಜ್ಞೆ ಅಂತ ತಿಳಿದುಕೊಂಡು ನಾನು ಈ ಒಂದು ವ್ಯತ್ಯಾಸವನ್ನ ತೋರಿಸಿಕೊಟ್ಟಂತೆ ಆ ಕಾರ್ಯವನ್ನ ಮಾಡ್ತೇನೆ ಅಂತ ಮಾಡಿದ್ದೇ ಹೊರತು ರಾಮಚಂದ್ರ ದೇವರಿಗೆ ಗೊತ್ತಾಗ್ತಾ ಇಲ್ಲ ಅಂತ ಸರ್ವಥಾ ಅಲ್ಲ ಎಂಬುದನ್ನ ರಾಮಾಜ್ಞೆ ಇವ ಅಂತ ಶಬ್ದದಿಂದ ತಿಳಿಸಿಕೊಡ್ತಾರೆ. ಹೀಗೆ ಇಷ್ಟು ವಿಚಾರವನ್ನ ತಿಳಿಸಿ ಮತ್ತೆ ಮುಂದಿನ ಕಥಾಭಾಗವನ್ನ ನಿರ್ಣಯವನ್ನ ಇಲ್ಲಿ ತೇನ ಬಾಣೇನ ವಿದ್ದ ಸನ್ನ ಮೂರ್ಛಿತ ಸನ್ನ ವಿದ್ದ ಸನ್ನ ಅಂದ್ರೆ ಏನು ಆಚಾರ್ಯರೇ? ವಿದ್ಧ ಅಂದ್ರೆ ಹೊಡಿಸಿಕೊಂಡವನಾಗಿ ಅದರ ಪೆಟ್ಟು ತಾಗುತ್ತು, ಅವನಿಗೆ ಪೆಟ್ಟಾಯ್ತು, ಹೊಡಿಸ್ಕೊಂಡ. ಆಗ ಸನ್ನಹ ಎಂಬುದಕ್ಕೆ ಮೂರ್ಛಿತಃ ಅಂತ ಅರ್ಥ. ಸನ್ನಹ ಶಬ್ದಕ್ಕೆ ಮೂರ್ಛಿತಃ ಅಂತ ಅರ್ಥ. ಸನ್ ಅಂತ ಇಟ್ಕೊಳ್ಬೇಕು. ಮತ್ತು ಮೂರ್ಛಿತಃ ಸನ್ ಅಂತ ಇಟ್ಕೊಳ್ಬೇಕು. ಮತ್ತು ಸನ್ನಹ ಅಂದ್ರೆ ಮೂರ್ಛಿತಃ ಅಂತ ಅರ್ಥ. ಮೂರ್ಛಿತನಾದವನಾಗಿ ಅನ್ಲಿಕ್ಕೆ ಮತ್ತೆ ಸನ್ ಅಂತ ಸೇರಿಸ್ಕೋಬೇಕು ಪ್ರತ್ಯಯವನ್ನ. ಅದೊಂದು ಇಟ್ಕೊಳ್ಬೇಕಾದ ಸನ್ ಅಂತ ಇಲ್ಲಿ ಅದು ಸಿದ್ಧ. ಅದು ಈಗ ಹೇಗೆ ಹಿಂದೆ ನೋಡಿ ಇಲ್ಲಿ ರವಿಜೇ ವಿಭಕ್ತೇ ಸತಿ, ಆ ಸುಗ್ರೀವ ಇವನು ಬೇರ್ಪಡಿಸಿದವನಾಗಿ ಅಂತ ಸತಿ ಅಂತ ಅಲ್ಲಿ ಸೇರಿಸಿಕೊಂಡದಲ್ಲಿ ಸಪ್ತಮಿ ವಿಭಕ್ತಿಗೆ ಅದು ಬಂದ್ಬಿಡ್ತದೆ. ಅದು ಹಾಗೆ ಮೂರ್ಛಿತಃ ಸನ್ ಅಂತ ಇಟ್ಕೊಳ್ಬೇಕು. ಸನ್ನ ಸನ್ ಮೂರ್ಛಿತನಾದವನಾಗಿ. ಸಪ್ತಮಿ ವಿಭಕ್ತಿಗೆ ಸತಿ ಹಾಕೋಬೇಕಾ ಆಚಾರ್ಯ? ಹಂಗಿದ್ದಾಗ ಸತಿ ಅಂತ ಬರ್ತದೆ. ರವಿಜೇ ವಿಭಕ್ತೇ ಸತಿ ಅಂತ ಅರ್ಥ. ಧನ್ಯವಾದ. ಹೀಗೆ ಪರ್ವತದಂತೆ ಬಿದ್ದ ಅಂತ ತಿಳಿಸಿಕೊಟ್ಟದ್ದು. ಮುಂದಿನ ಕಥಾಭಾಗವನ್ನ ತಿಳಿಸ್ತಾ
ನಿರ್ಣಯವನ್ನು ತಿಳಿಸ್ತಾರೆ ಶ್ರೀಮದಾಚಾರ್ಯರು. ನೋಡಿ, ಈ ಮುಂದಿನ ಶ್ಲೋಕಕ್ಕೆ ಅವತಾರಿಕೆಯನ್ನು ಕೊಡ್ತಾರೆ. ರಾಮೋ ವಾಲಿಭೀತ್ಯ ಅದೃಶ್ಯತೆಯ ಜಘಾನ ಇತಿ ಗ್ರಂಥಾಂತರೋಕ್ತ ವಿರೋಧಂ ಶ್ಲೋಕದ್ವಯೇನ ಪರಿಹರತಿ. ನೋಡಿ, ರಾಮಚಂದ್ರ ದೇವರು ವಾಲಿಯನ್ನ ಹೇಗೆ ಸಂಹಾರ ಮಾಡಿದ್ದು ಅಂದ್ರೆ, ಕಥೆಯನ್ನ ಕೇಳುತ್ತೇವೆ. ವಾಲಿಗೆ ಕಾಣಿಸದಂತೆ ಒಂದು ಕಡೆಗೆ ಮರಿಯಾಗಿ ವಾಲಿಯನ್ನ ಬಾಣಪ್ರಯೋಗವನ್ನ ಮಾಡಿ ಸಂಹಾರ ಮಾಡಿದ ಅಂತ ಕೇಳ್ತೇವೆ. ಅದಕ್ಕೆ ಕೆಲವು ಗ್ರಂಥಗಳಲ್ಲಿ ಹೇಳೋದೇನು ಅಂದ್ರೆ, ರಾಮಚಂದ್ರ ದೇವರು ಯಾಕೆ ಮರೆಯಾಗಿ ವಾಲಿಯನ್ನ ಹೊಡೆದದ್ದು ಅಂತಂದ್ರೆ, ರಾಮಚಂದ್ರ ದೇವರಿಗೆ ಭಯ ಇತ್ತು, ವಾಲಿಯ ಭಯ ಇತ್ತು ಅಂತೆ. ನೋಡಿ, ರಾಮ ವಾಲಿಭೀತ್ಯ ಅದೃಶ್ಯತೆಯ ಜಘಾನ, ಮುಂದೆ ಬಂದು ನಿಂತು ಹೊಡೆಯುವಷ್ಟು ಅವನಿಗೆ ಧೈರ್ಯ ಇರಲಿಲ್ಲ, ಅದಕ್ಕೆ ಮರೆಯಾಗಿ ಹೊಡೆದ ಅಂತ ಕೆಲವು ಗ್ರಂಥಗಳಲ್ಲಿ ಈ ರೀತಿಯಾಗಿ ತೋರ್ತವೆ, ಕೆಲವು ಗ್ರಂಥಗಳಲ್ಲಿ ಹೇಳಿದ್ದುಂಟು. ಹೀಗಾಗಿ ಅದನ್ನ, ಆ ವಿರೋಧವನ್ನ, ಗ್ರಂಥಾಂತರೋಕ್ತ ವಿರೋಧಂ, ಆ ವಿರೋಧವನ್ನ ಪರಿಹಾರ ಮಾಡುವುದಕ್ಕಾಗಿ ಶ್ಲೋಕದ್ವಯೇನ ಪರಿಹರತಿ. ಈ ಮುಂದಿನ 2 ಶ್ಲೋಕಗಳಿಂದ ರಾಮಚಂದ್ರ ದೇವರು ವಾಲಿ ಭಯದಿಂದ ಅವರು ಮರೆಯಾಗಿ ವಾಲಿಯನ್ನ ಸಂಹಾರ ಮಾಡಿದ್ದಲ್ಲ ಅಂತ ತಿಳಿಸಿಕೊಡ್ತಾ ಇದ್ದಾರೆ. ಈಗ ಹಿಂದೆ ನೋಡಿದ್ದೇವೆ ನಾವು, ವಾಲಿಯ ಸಾಮರ್ಥ್ಯಕ್ಕೂ ರಾಮಚಂದ್ರ ದೇವರ ಸಾಮರ್ಥ್ಯಕ್ಕೂ, ವಾಲಿಗೆ ಆ 7 ತಾಳ ವೃಕ್ಷಗಳನ್ನ ಅಳಗಾಡಿಸಿದ್ದ ಸುಚೂರಾಗಿ, ಆ ಎಲೆಗಳನ್ನ ಕಿತ್ತಾಕ್ಲಿಕ್ಕಾಗಿದ್ದಿಲ್ಲ. ಆದರೆ ರಾಮಚಂದ್ರ ದೇವರು ಮಾಡಿದ್ದು ಒಂದೇ ಒಂದು ಬಾಣಪ್ರಯೋಗದಿಂದ 7 ತಾಳ ವೃಕ್ಷಗಳನ್ನ ಪುಡಿ ಪುಡಿಯಾಗಿ ಮಾಡಿ ಭೂಮಿಯನ್ನ, ಪರ್ವತವನ್ನ, 7 ಲೋಕಗಳನ್ನ ಸೀಳಿಕೊಂಡು ಪಾತಾಳದಲ್ಲಿರುವಂತಹ ಅನೇಕ ರಾಕ್ಷಸರನ್ನ ಅಲ್ಲಿ ಆ ರಾಮಚಂದ್ರ ದೇವರ ಬಾಣ ಸುಟ್ಟು ಹಾಕಿತು ಅಂತ ಕೇಳ್ತೇವೆ. ಹೀಗಾಗಿ ಆ ವಾಲಿಯ ಒಂದು ಸಾಮರ್ಥ್ಯಕ್ಕೂ ರಾಮಚಂದ್ರ ದೇವರ ಸಾಮರ್ಥ್ಯಕ್ಕೂ ಅಜಗಜಾಂತರ ವ್ಯತ್ಯಾಸ, ಅನಂತ ಪಟ್ಟು ವ್ಯತ್ಯಾಸ ಇದೆ. ಹೀಗಾಗಿ ಹೆದರಲಿಕ್ಕೆ, ವಾಲಿಯ ಭಯ ರಾಮಚಂದ್ರ ದೇವರಿಗಿದೆ ಅಂತ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಇದು ಭಯ ಪಡೋದು ಯಾವಾಗ ಅಂದ್ರೆ, ಅವನಿಗಿಂತ ಕಡಿಮೆ ಬಲ ಇತ್ತು ಅಂದ್ರೆ, ಅನಂತ ಪಟ್ಟು ಹೆಚ್ಚಿಗೆ ಬಲ ಇದ್ದಾಗ ರಾಮಚಂದ್ರ ದೇವರು ವಾಲಿಗೆ ಭಯ ಪಡುವಂತಹ ಸಂಗತಿನೇ ಇಲ್ಲ. ಹೀಗಾಗಿ ಆ ಕೆಲವು ಗ್ರಂಥಗಳು ಏನು ಈ ರೀತಿಯಾಗಿ ತಿಳಿಸಿಕೊಡ್ತಾವಲ್ಲ, ಅದರ ವಿರೋಧವನ್ನ ಸರ್ವಥಾ ರೀತಿಯಾಗಿ ಅಲ್ಲ ಎಂಬುದನ್ನ ಪರಿಹಾರವನ್ನ ಮಾಡ್ತಾ ಇದ್ದಾರೆ. ಭಕ್ತ ಇತಿ ಆದ್ರೆ ರಾಮಚಂದ್ರ ದೇವರು ಮರೆಯಾಗಿ ಸಂಹಾರ ಮಾಡಿದ್ದು ಖರೆ, ಇದು ವಾಲಿಯನ್ನು ಸಂಹಾರ ಮಾಡಿದ್ದು. ಆದರೆ ವಾಲಿಯ ಭೀತಿಯಿಂದ ಸರ್ವಥಾ ಆ ರೀತಿಯಾಗಿ ಅದೃಶ್ಯತೆಯ ಕಣ್ಣಿಗೆ ಕಾಣಿಸದಂತೆ ಸಂಹಾರ ಮಾಡಿದ್ದು ವಾಲಿಯ ಭಯದಿಂದ ಅಲ್ಲ, ಬೇರೆ ಕಾರಣ ಇದೆ ಎಂಬುದನ್ನ ತಿಳಿಸಿಕೊಡ್ತಾರೆ. 19ನೆಯ ಶ್ಲೋಕ. ಭಕ್ತೋ ಮಮೈಷ ಯದಿ ಮಾಮಭಿಪಶ್ಯತೀಹ ಪಾದೌ ಧ್ರುವಂ ಮಮ ಸಮೇಷ್ಯತಿ ನಿರ್ವಿಚಾರಃ ಯೋಗ್ಯೋ ವಧೋ ನಹಿ ಜನಸ್ಯ ಪದಾನತಸ್ಯ ರಾಜ್ಯಾರ್ಥಿನಾ ರವಿಸುತೇನ ವಧೋರ್ಥಿತಶ್ಚ. ಭಕ್ತೋ ಮಮೈಷ ಯದಿ ಮಾಮಭಿಪಶ್ಯತೀಹ ಪಾದೌ ಧ್ರುವಂ ಮಮ ಸಮೇಷ್ಯತಿ ನಿರ್ವಿಚಾರಃ ಯೋಗ್ಯೋ ವಧೋ ನಹಿ ಜನಸ್ಯ ಪದಾನತಸ್ಯ ರಾಜ್ಯಾರ್ಥಿನಾ ರವಿಸುತೇನ ವಧೋರ್ಥಿತಶ್ಚ ಎಂಬುದಾಗಿ 19ನೆಯ ಶ್ಲೋಕ. ಪದವಿಭಾಗ. ಭಕ್ತಃ ಮಮ ಏಷಃ ಯದಿ ಮಾಂ ಅಭಿಪಶ್ಯತಿ ಇಹ ಪಾದೌ ಧ್ರುವಂ ಮಮ ಸಮೇಷ್ಯತಿ ನಿರ್ವಿಚಾರಃ ಯೋಗ್ಯಃ ವಧಃ ನ ಹಿ ಜನಸ್ಯ ಪದಾನತಸ್ಯ ರಾಜ್ಯಾರ್ಥಿನಾ ರವಿಸುತೇನ ವಧಃ ಅರ್ಥಿತಃ ಚ ಎಂಬುದಾಗಿ
ಪದ ವಿಭಾಗ. ನೋಡಿ, ಇಲ್ಲಿ ಶ್ರೀಮದಾಚಾರ್ಯರು ರಾಮಚಂದ್ರ ದೇವರು ಅದೃಶ್ಯರಾಗಿ ವಾಲಿಯ ಕಣ್ಣಿಗೆ ಕಾಣದಂತೆ ಮರೆಯಾಗಿ ನಿಂತುಕೊಂಡು ವಾಲಿಯನ್ನ ಸಂಹಾರ ಮಾಡಿದರು. ಯಾಕೆ ಅಂತಂದ್ರೆ ಕಾರಣವನ್ನು ಹೇಳ್ತಾರೆ. ಭಕ್ತೋ ಮಮೈಷ ಯದಿ ಮಾಂ ಅಭಿಪಶ್ಯತೀಹ. ಆ ವಾಲಿ ಅಂದ್ರೆ ಯಾರು ಅಂದ್ರೆ ಇವನು ಕೂಡ ರಾಮಚಂದ್ರ ದೇವರ ಭಕ್ತನೇ. ಇವನು ರಾಮಚಂದ್ರ ದೇವರು ಹೇಳ್ತಾರೆ, ಮಮ ಏಷಃ ಭಕ್ತಃ. ಏಷಃ ಈ ವಾಲಿ ಏನಿದ್ದಾನಲ್ಲ ಇವನು, ಏಷಃ ವಾಲಿ ಮಮ ಭಕ್ತಃ ನನ್ನ ಭಕ್ತನೇ ಇವನು, ಪರಮಭಕ್ತ. ಸುಗ್ರೀವನಿಗಿಂತಲೂ ಕೂಡ ಭಾರಿ ರಾಮಚಂದ್ರ ದೇವರ ಮೇಲೆ ಭಕ್ತಿ ಇರುವಂತಹದ್ದು ವಾಲಿಗೆ. ಹೀಗಾಗಿ ಅಂತಹ ವಾಲಿ ನನ್ನ ಭಕ್ತನಾಗಿದ್ದಾನೆ. ಇವನೇನಾದರೂ ನಾನು ಮುಂದೆ ಬಂದೆ ಅಂದ್ರೆ ಇವನೇನಾದರೂ ಯದಿ ಮಾಂ ಅಭಿಪಶ್ಯತಿ ಇಹ. ಇಹ ಅಂದ್ರೆ ಈಗ ರಾಮಚಂದ್ರ ದೇವರು ಸುಗ್ರೀವನ ಪಕ್ಷದಲ್ಲಿ ನಿಂತುಕೊಂಡದ್ದು. ಹೀಗಾಗಿ ವಾಲಿಗೆ ಶತ್ರು ಪಕ್ಷ ಅದು. ಹೀಗಾಗಿ ಇಹ ಶತ್ರು ಪಕ್ಷಸ್ಥೇ ಮಯೀತಿ ಇತ್ಯರ್ಥ. ಶತ್ರು ಪಕ್ಷದಲ್ಲಿ ಇರುವಂತಹ ನನ್ನನ್ನ ಈ ವಾಲಿ ನನ್ನನ್ನು ನೋಡಿದ ಅಂತಂದ್ರೆ ಅವನಿಗೆ ಎಷ್ಟು ಭಕ್ತಿ ನನ್ನ ಮೇಲೆ, ನನ್ನ ಭಕ್ತ ಅಂತಂದ್ರೆ ಅವನು, ರಾಮಚಂದ್ರ ಹೇಳ್ತಾರೆ, ನಿರ್ವಿಚಾರ. ನನ್ನನ್ನು ನೋಡಿದ ಅಂತಂದ್ರೆ, ಶತ್ರು ಪಕ್ಷದಲ್ಲಿ ಇದ್ರು ನನ್ನನ್ನು ನೋಡಿದ ಅಂತಂದ್ರೆ ನಿರ್ವಿಚಾರ, ಏನೂ ವಿಚಾರಣೆ ಮಾಡಂಗಿಲ್ಲ ಅವನು. ಏನು ವಿಚಾರ ಅಂದ್ರೆ ಶತ್ರು ಪಕ್ಷಸ್ಥ ಪ್ರಾಪ್ಯೋವಾ ನವಾ ಇತಿ ವಿಚಾರರಹಿತ ಸನ್. ಏ ರಾಮಚಂದ್ರ ದೇವರು ನನ್ನ ಅತ್ಯಂತ ಪ್ರಿಯ ದೇವರು. ಹೀಗಾಗಿ ನಾನು ಅವನ ಭಕ್ತ ಅಂತ ವಾಲಿಗೆ ಗೊತ್ತಿದ್ದರೂ, ತಾನು ತಿಳಿದುಕೊಂಡಿದ್ದರೂ ಕೂಡ ಈಗ ಶತ್ರು ಪಕ್ಷದಲ್ಲಿ ಇದ್ದಾನೆ ಅವನು ಅಂತ ಭಕ್ತಿಯನ್ನ ಬಿಡುವಂಥವನಲ್ಲ. ಶತ್ರು ಪಕ್ಷದವನಾಗಿದ್ದರೂ ಕೂಡ ಪ್ರಾಪ್ಯೋ ನವಾ ಇತಿ ವಿಚಾರರಹಿತ ಸನ್, ವಿಚಾರಣೆ ಮಾಡಂಗಿಲ್ಲ ಅವನು ವಾಲಿ. ಎಷ್ಟು ಭಕ್ತಿ ನನ್ನ ಮೇಲೆ ಅಂತಂದ್ರೆ, ಇವನು ಶತ್ರು ಪಕ್ಷದಾಗಿದ್ದಾನೆ, ಇವನನ್ನು ನಾನು ಹೋಗಿ ಹೊಂದಬೇಕು ಹೊಂದಬಾರದು, ಇವನಿಗೆ ಹೋಗಿ ನಾನು ನಮಸ್ಕಾರ ಮಾಡಬೇಕು ನಮಸ್ಕಾರ ಮಾಡಬಾರದು ಅಂತ ವಿಚಾರಣೆ ಮಾಡೋದಿಲ್ಲ ಅವನು, ಮಾಡೇ ಬಿಡ್ತಾನೆ. ವಿಚಾರರಹಿತ ಸನ್, ವಿಚಾರರಹಿತನಾದವನಾಗಿ, ವಿಚಾರವನ್ನ ಮಾಡದೇ ಇದ್ದವನಾಗಿ ನನ್ನನ್ನು ಕಂಡ ಅಂದ್ರೆ ಆಗ ಮಮ ಪಾದವು ಧ್ರುವಂ ನಿಶ್ಚಯೇನ ಸಮೇಷ್ಯತಿ. ನನ್ನ ಪಾದವನ್ನ, ನನ್ನ ಎರಡು ಪಾದಗಳನ್ನ ನಿಶ್ಚಿತವಾಗಿ ಬಂದು ಸೇರ್ತಾನೆ ಅವನೊಂದು, ನಮಸ್ಕಾರ ಮಾಡ್ತಾನೆ ಅಂತ ಅರ್ಥ. ನನ್ನ ಭಕ್ತ ನನ್ನ ನೋಡಿದ ಅಂತ ಶತ್ರು ಪಕ್ಷದಲ್ಲಿ ಇದ್ದರೂ ಕೂಡ ನಾನು ನೋಡಿದ ಅಂತಂದ್ರೆ ಅವನು ನಿಶ್ಚಿತವಾಗಿ ವಿಚಾರ ಮಾಡದೇನೆ, ಶತ್ರು ಪಕ್ಷದಲ್ಲಿ ಇದ್ದರೂ ಪರವಾಗಿಲ್ಲ, ಇದ್ದರೂ ಚಿಂತೆ ಇಲ್ಲ, ನಾನು ಇವನ ಭಕ್ತ ಅಂತ ಆ ವಾಲಿ ತಿಳಿದುಕೊಂಡು ಬಂದು ನನ್ನ ಪಾದಗಳಿಗೆ ನಮಸ್ಕಾರವನ್ನು ನಿಶ್ಚಿತವಾಗಿ ಮಾಡ್ತಾನೆ. ನೋಡಿ, ಆ ರೀತಿಯಾಗಿ ನಿಶ್ಚಿತವಾಗಿ ನಮಸ್ಕಾರವನ್ನ ಮಾಡಿ ಶರಣು ಹೊಂದಿದಾಗ ಮತ್ತೆ ಈ ವಾಲಿಯನ್ನ ಸಂಹಾರ ಮಾಡೋದು ಹೇಗೆ? ಯಾರು ಶರಣಾಗತಿಯನ್ನು ಹೊಂದಿರ್ತಾರೋ ಅವರಿಗೆ ರಕ್ಷಣೆಯನ್ನು ಕೊಡಬೇಕು ಅಂತ ಶಾಸ್ತ್ರ ಇದ್ದದ್ದು. ಹೀಗಾಗಿ ಅದನ್ನು ಹೇಳ್ತಾರೆ, ತರ್ಹಿ ಪಾದವು ಪ್ರಾಪ್ತಸ್ಯ ವಧಃ ಕಿಂ ನ ಕ್ರಿಯತೆ ಇತ್ಯತಃ ಆಹ. ಯಾಕೆ ಪಾದವನ್ನ ಒಂದು ಸೇರಿದಂಥವರನ್ನ ಸಂಹಾರ ಮಾಡಬಾರದೇನು ಅಂತ ಪ್ರಶ್ನೆ ಕೇಳಿದರೆ ಅದಕ್ಕೆ ಶ್ರೀಮದಾಚಾರ್ಯರು ಉತ್ತರವನ್ನು ಕೊಟ್ಟಿದ್ದು, ಯೋಗ್ಯೋ ವಧೋ ನಹಿ ಜನಸ್ಯ ಪದಾನತಸ್ಯ. ಪಾದಯೋ ಆನತಸ್ಯ ಪ್ರಣತಸ್ಯ, ಯಾರು ಪಾದಗಳಿಗೆ ಬಂದು ನಮಸ್ಕಾರವನ್ನ ಮಾಡಿರ್ತಾರೋ, ಶರಣು ಹೊಂದಿರ್ತಾರೋ ಅಂತಹ ಜನರ ವಧಃ ನ ಯೋಗ್ಯೋ ನ, ಸರ್ವಥಾ ಅಂಥವರ ವಧೆಯನ್ನ ಮಾಡಬಾರದು, ಯೋಗ್ಯ ಅಲ್ಲ ಅದು. ಯಾರು ಶರಣು ಹೊಂದಿರ್ತಾರೋ ಅವರನ್ನು ರಕ್ಷಣೆ ಮಾಡಬೇಕು. ಅದರೊಳಗೂ ವಿಶೇಷವಾಗಿ ಭಗವಂತ ಶರಣಾಗತ ರಕ್ಷಕ ಭಗವಂತ. ಹೀಗಾಗಿ ಶರಣು ಬಂದಿದ್ದಾನೆ ಅಂದ್ರೆ ಅವನನ್ನ ರಕ್ಷಣೆ ಮಾಡಲೇಬೇಕು. ಧರ್ಮಶಾಸ್ತ್ರೇಶು ಇತಿ ಶೇಷಃ, ಈ ರೀತಿ ಧರ್ಮಶಾಸ್ತ್ರದಲ್ಲಿ ಹೇಳಿದ್ದಿದೆ. ಅದಕ್ಕಾಗಿ ಅವನಿಗೇನಾದರೂ ಅವನಿಗೆ ಕಣ್ಣಿಗೆ ಕಂಡರೆ ಬಂದು ನಮಸ್ಕಾರ ಮಾಡ್ತಾನೆ, ಅವನು ನಾನು ಸಂಹಾರ ಮಾಡಲಿಕ್ಕೆ ಬರೋದಿಲ್ಲ.
ಬಿಟ್ರಾಯ್ತು ಅಂತಂದ್ರೆ ಬಿಡು ಹಾಗೂ ಇಲ್ಲ. ಯಾಕೆ ಅಂದ್ರೆ ನಾನು ವಾಲಿವಧಕರಣೆ ಕಿಂ ನಿಮಿತ್ತಂ ಇತ್ಯತಃ ಆಹ. ಈ ವಾಲಿಯನ್ನು ಸಂಹಾರ ಮಾಡಲಿಕ್ಕೆ ಏನ್ ನಿಮಿತ್ತ, ಏನ್ ಕಾರಣ ಏನು ಅಂತ ಕೇಳಿದರೆ ಅದಕ್ಕೆ ಉತ್ತರವನ್ನು ಕೊಡ್ತಾರೆ ಮುಂದಿನ ಕೊನೆಯ ಪಾದದಲ್ಲಿ. ರಾಜ್ಯಾರ್ಥಿನ ರವಿಸುತೇನ ವಧೋ ಅರ್ಥಿತಶ್ಚ. ರಾಜ್ಯಾರ್ಥಿನ ರವಿಸುತೇನ, ರಾಜ್ಯದ ಅಪೇಕ್ಷೆ ಇರುವಂತಹ, ರಾಜ್ಯವನ್ನ ಪಡೆದುಕೊಳ್ಳಬೇಕು ಅಂತ ಇರುವಂತಹ ಆ ಸುಗ್ರೀವನಿಂದ ರಾಮಚಂದ್ರ ದೇವರಿಗೆ ಸುಗ್ರೀವ ತಾನು ಪ್ರಾರ್ಥನೆಯನ್ನ ಮಾಡಿದ್ದ. ವಧಃ ಅರ್ಥಿತಃ, ವಾಲಿಯ ವಧೆಯಾಗಬೇಕು ಅಂತ ತಾನು ಪ್ರಾರ್ಥನೆ ಮಾಡಿಕೊಂಡಿದ್ದ, ಶರಣು ಹೊಂದಿದ್ದ. ಅದಕ್ಕಾಗಿ ವಾಲಿಯನ್ನ ಸಂಹಾರ ಮಾಡಲೇಬೇಕು ಅಂತ ಕೇಳಿದ್ದಾನೆ ಸುಗ್ರೀವ. ಪ್ರಾರ್ಥನೆ ಮಾಡಿದ್ದಾನೆ, ಶರಣು ಹೊಂದಿದ್ದಾನೆ, ಅದಕ್ಕೆ ವಾಲಿಯನ್ನ ಸಂಹಾರ ಮಾಡಲೇಬೇಕು. ಸಂಹಾರ ಮಾಡಬೇಕು ಅಂತಂದ್ರೆ ಏನಾದ್ರೂ ಮುಂದೆ ಬಂದು ಬಿಟ್ರೆ, ಆ ಒಂದು ನಮಸ್ಕಾರ ಮಾಡಿದ ಅಂತಂದ್ರೆ ಅವನು ಶರಣು ಹೊಂದಿದಂತೆ ಆಗ್ತದೆ, ಮತ್ತೆ ಅವನನ್ನು ಸಂಹಾರ ಮಾಡ್ಲಿಕ್ಕೆ ಬರಂಗಿಲ್ಲ. ಅದಕ್ಕೆ ರಾಮಚಂದ್ರ ದೇವರು ಮಾಡಿದ್ದೇನು ಅಂದ್ರೆ, ಅವನು ವಾಲಿ ನೋಡಿ ನನಗೆ ಬಂದು ಶರಣಾಗತಿಯನ್ನ ಹೊಂದಬಾರದಂತೇನೆ ನಾನು ಅವನನ್ನ ಸಂಹಾರ ಮಾಡಬೇಕು. ಯಾಕೆ? ಸುಗ್ರೀವ ತಾನು ಶರಣು ಹೊಂದಿ ಕೇಳಿದ್ದಕ್ಕೆ, ಅವನು ತಾನು ಕೇಳಿದ್ದಕ್ಕೆ ಆ ಕಾರ್ಯವನ್ನ ಭಗವಂತ ಮಾಡುವುದಕ್ಕಾಗಿ ತಾನು ಅದೃಶ್ಯನಾಗಿ ವಾಲಿಯನ್ನ ಸಂಹಾರ ಮಾಡಿದನೇ ಹೊರತು ವಾಲಿಯ ಭಯದಿಂದ ಸರ್ವಥಾ ರೀತಿಯಾಗಿ ಸಂಹಾರ ಮಾಡಿದ್ದಲ್ಲ ಎಂಬುದನ್ನ ಶ್ರೀಮದಾಚಾರ್ಯರು ಈ ಶ್ಲೋಕದಿಂದ ತಿಳಿಸಿಕೊಡ್ತಾರೆ. ಮತ್ತೆ ಮುಂದಿನ ಶ್ಲೋಕದಿಂದಲೂ ಕೂಡ ಇದನ್ನೇ ಇನ್ನೂ ಸ್ಪಷ್ಟವಾಗಿ ತಿಳಿಸಿಕೊಡ್ತಾರೆ. ವಾಲಿಯ ಭಯದಿಂದ ಅದೃಶ್ಯನಾಗಿ ಭಗವಂತ ವಾಲಿಯನ್ನ ಸಂಹಾರ ಮಾಡಿದ್ದಲ್ಲ ಅಂತ ಆ ಕಾರಣವನ್ನ ಮುಂದಿನ ಶ್ಲೋಕದಲ್ಲಿಯೂ ಕೂಡ ತಿಳಿಸಿಕೊಡ್ತಾರೆ. ಅದನ್ನು ಮತ್ತೆ ನಾಳೆ ತಿಳಿದುಕೊಳ್ಳೋಣ ಅಂತ ಹೇಳ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಹರೈ ನಮಃ. ನಮಸ್ಕಾರ. ಶ್ರೀ ಕೃಷ್ಣ ಅರ್ಪಣಮಸ್ತು. ನಮಸ್ಕಾರ.